ಹಳ್ಳಿಯ ಕೆಳಡಿ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೋಡಿ, ಟಿ ವಿ ಶೋಕೇಶ್ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿ ಸಿಂಪಲ್ ಡಿಸೈನ್ ತಗೊಂಡು ಟಿ ವಿ ಶೋಕೇಶ್ನ ಮಾಡ್ತಾಯಿದ್ದೀವಿ. ನೋಡಿ, ಟ್ಯೂಬ್ ಲೆವೆಲಿಗೆ ಅಳತೆ ತಗೊಂಡು ಮಾರ್ಕ್ ಮಾಡ್ತಿರೋಂಥದ್ದು. ಆರ್ಚ್ ಥರ ಬರುತ್ತೆ, ಅದಕ್ಕೆ ಕ್ರಾಸಾಗಿ ದಾರದಲ್ಲೇ ಬೆಂಡ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊತಿದ್ದೀವಿ. ಮೂಲೆ ಮಟ್ಟದ ಪ್ರಕಾರ ಬಾಕ್ಸ್ನ ಮಾಡ್ತಿರೋದು. ತುಂಬ ಚೆನ್ನಾಗಿದೆ ಡಿಸೈನು. ರಾಡ್ನ ಕಟ್ ಮಾಡ್ಕೊಂಡು 9 ಇಂಚು ಬರೋ ಥರ ನಾವು ಶೋಕೇಶ್ನ ರೆಡಿ ಮಾಡ್ತಾಯಿದ್ದೀವಿ. ಡ್ರಿಲ್ ಮಾಡ್ಕೊಂಡು 8 mm ರಾಡ್ಗಳನ್ನ ಗೋಡೆಯಲ್ಲಿ ಹಾಕ್ಕೊಳ್ಳೋಕ್ಕೆ ಡ್ರಿಲ್ ಮಾಡ್ತಿರೋದು. ಕೆಲಸಗಾರರು ಗವಿ ತಿಪ್ಪಗೊಂಡಹಳ್ಳಿ. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಹೋಗ್ತಾರೆ, ಫಿನಿಶಿಂಗ್ ಸೂಪರಾಗಿ ಕೊಡ್ತಾ ಹೋಗ್ತಾರೆ. ನೋಡಿ, ಟೋಟಲ್ ಏನು ಪ್ಲ್ಯಾನ್ ಇತ್ತೋ ಆ ಪ್ಲ್ಯಾನ್ ಪ್ರಕಾರ ಮಾರ್ಕ್ ಮಾಡ್ಕೊಂಡು ಆ ಮಾರ್ಕಿಗೆ ನಾವು ಡ್ರಿಲ್ ಮಾಡ್ಕೊತಿರೋದು. ನೋಡಿ, ರಾಡ್ ಹೊಡ್ಕೊಂಡಿವಿ. 9 ಇಂಚು ನಮಗೆ ಸಿಗೋ ಥರ ರಾಡ್ನ ಒಳಗೆ ಹೊಡಿತಿದ್ದೀವಿ. ಗೋಡೆಗೆ ಒಂದು 3 ಇಂಚ್ 4 ಇಂಚ್ ಹೋಗಿತ್ತು ಒಳಕ್ಕೆ. ನೋಡಿ, ಪ್ಲ್ಯಾನ್ ಈ ಥರ ಇದೆ. ಚೆನ್ನಾಗಿದೆ ಅಲ್ವಾ? ಈ ಕಬ್ಬಣಕ್ಕೆ ನಾವು 3 ರಾಡ್ನ ಕಟ್ತೀವಿ. ಈ ಥರ ಉದ್ದದಕ್ಕೆ ರಾಡ್ ಕಟ್ಕೊಂಡು ಎಲ್ಲಕ್ಕೂ ಸಹ 3 ರಾಡ್ ಹಾಕಿ ಸಾಕು. 9 ಇಂಚ್ ಅಗಲ ಇರುತ್ತೆ, ಅದರಲ್ಲಿ 3 ರಾಡ್ ಹಾಕಿದರೆ ನಾವು ಫುಲ್ ಬಂದೋಬಸ್ತಾಗಿರುತ್ತೆ, ಬಿಗಿ ಇರುತ್ತೆ. ಎಲ್ಲೂ ಬಿರಿ ಬರೋದಾಗಿರ್ಬೋದು, ಸಮಸ್ಯೆ ಬರೋಲ್ಲ, ಯಾವುದೇ ರೀತಿ ಸಮಸ್ಯೆ ಇರೋಲ್ಲ. ಥರ ಕಬ್ಬಣನ ಕಟ್ಕೊಂಡು ಎಲ್ಲ ಕಡೆಯೂ ಸಹ ಮೆಸ್ನ ಡಬಲ್ ಮಡಚಿ ಮೆಸ್ನ ಕಟ್ಟೋದ್ರಿಂದ, ಬಿಗಿಯಾಗಿ ಟೈಟಾಗಿ ಕಟ್ಟೋದ್ರಿಂದ ಮಡ್ಡಿ ನಿಲ್ಲುತ್ತೆ. ಮೆಸ್ ಇದು ತಂತಿ ಮೆಸ್ ಬರುತ್ತಲ್ಲ, ಆ ಥರ ತಂತಿ ಮೆಸ್ನ ಏನು 9 ಇಂಚ್ ಅಗಲ ನಾವು ಕಬ್ಬಣ ಕಟ್ಟಿದ್ದೀವಲ್ಲ, ಅದಕ್ಕೆ ನೀಟಾಗಿ ಅಳ್ಕೊತಿರೋದು. ಟೈಟಾಗಿ ಎಳೆದು ಕಟ್ಕೊಂಡು ಅದಕ್ಕೂ ಸಹ ಬೈಂಡಿಂಗ್ ವೈರ್ನ ಬಿಗಿದು ಟೈಟ್ ಮಾಡಿದರೆ ಟೈಟಾಗಿಬಿಡುತ್ತೆ ಮೆಸ್ ಅದು. ಫುಲ್ ಸ್ಟ್ರಾಂಗ್ ಮಡ್ಡಿ ಮಾಡ್ಕೊಂಡು ಮೆಸ್ಸಿಗೆ ನಾವು ಮಡ್ಡಿ ಒಂದು ಕಡೆಯಿಂದ ಎಲ್ಲ ಕಡೆಯೂ ಸಹ ಮಡ್ಡಿ ಇಡ್ತಿರೋದು. ಸ್ಟ್ರಾಂಗ್ ಮಡ್ಡಿ ಬೀಳ್ತಾ ಹೋಗುತ್ತೆ. ಇಮಿಡಿಯೇಟ್ಲಿ ಹಿಂದೆನೇ ನಾವು ಸಿಮೆಂಟ್ನ ಹಾಕೋದ್ರಿಂದ ನಿಲ್ಲುತ್ತೆ, ಗಟ್ಟಿಯಾಗಿ ನಿಲ್ಲುತ್ತೆ. ಈ ಥರ ಮಟ್ಟಿ ಸ್ಟ್ರಾಂಗ್ ಮಾಡ್ಕೊಂಡು ಈಗ ಆಲ್ರೆಡಿ ಗಿಲವ್ ನೋಡಿ, ಗಿಲವ್ನ ಒಂದು ಕಡ್ಡಿ ಅಳತೆ ತಗೊಂಡು ನೀಟಾಗಿ ಕೆಳಗೆ ಟ್ಯೂಬ್ ಲೆವೆಲಿಗೆ ಗಿಲವ್ ಮಾಡ್ಕೊಂಡ್ರೆ ಆ ಕಡ್ಡಿ ಲೆವೆಲಿಗೆ ನಾವು ಕಟ್ ಮಾಡ್ಕೋಬೋದು ಮೇಲಿನ ಭಾಗನ. ನೋಡಿ, ಸ್ಟ್ರಾಂಗ್ ಮಡ್ಡಿ ಹೊಡ್ಕೊಂಡಿರೋದು. ಆ ಸ್ಟ್ರಾಂಗ್ ಮಡ್ಡಿ ಹೊಡ್ಕೊಂಡು ಸುಕ್ಕ ಮಡ್ಡಿ ಹೊಡೆದು ಫಿನಿಶಿಂಗ್ ಕೊಟ್ಟರೆ ಕಂಪ್ಲೀಟ್ ಕ್ಲಿಯರ್ ಆಗ್ತಾ ಬರುತ್ತೆ. ಟ್ಯೂಬ್ ಲೆವೆಲಿಗೆ ಇರಬೇಕು, ಅದು ನೀಟ್ನೆಸ್ಸಾಗಿ ಕಾಣಬೇಕು, ಟ್ಯೂಬ್ ಲೆವೆಲಿಗೆ ಇರಬೇಕು. ಕೆಳಗಿನ ಕಾನೆ ಮಾಡ್ತಿರೋದು. ಈಗ ಆಲ್ರೆಡಿ ಮಟ್ಕೋಲ್ ಲೆವೆಲಿಗೆ ಟ್ಯೂಬ್ ಲೆವೆಲಿಗೆ ಮಟ್ಕೊಳ್ಕೊಂಡು ಮಡ್ಡಿನ ಹಳ್ಳಿ ನೀಟಾಗಿ ಮಟ್ಕೊಲಾಗಿ ಎರಚಿದ್ರೆ ಸಾಕು. ಮೂಲೆ ಮಟ್ಟ ಹಿಡಿಬೇಕು. ಪ್ರತಿಯೊಂದಕ್ಕೂ ಸಹ ಮೂಲೆ ಮಟ್ಟ ಹಿಡಿದು ನಾವು ಮಟ್ಕೋಲು ಹಾಕಿದರೆ ನೋಡೋಕ್ಕೆ ಕ್ಲಿಯರೆನ್ಸ್ ಆಗಿ ಒಂದೇ ಲೆವೆಲಿಗೆ ಕಾಣ್ತಾ ಹೋಗುತ್ತೆ. ನೋಡಿ, ನೋಡಿ ಮೂಲೆ ಮಟ್ಟ ಹಾಕೋದು ಯಾವ ಥರ ತೋರಿಸ್ತಾ ಹೋಗ್ತಾರೆ. ಮಡ್ಡಿ ಎರಚಿದ್ರಲ್ವಾ, ಮಡ್ಡಿ ಎರಚಿದ ಮೇಲೆ ಮೂಲೆ ಮಟ್ಟದಲ್ಲೇ ಸಹ ನಾವು ಮಡ್ಡಿ ಎರಚ್ಕೋಬೇಕು. ಇದಕ್ಕೆ ನಾವು ಮಟ್ಕೋಲ್ನ ಉಜ್ಜಿರೆ ಲೆವೆಲಿಗೆ ಬರ್ತಾ ಹೋಗುತ್ತೆ. ಇದು ಆರ್ಚ್ ಟೈಪ್ ಐತಲ್ವಾ. ಇದನ್ನು ಅಷ್ಟೇ ನಾವು ಸ್ಟ್ರಾಂಗ್ ಮಡ್ಡಿ ಹೊಡ್ಕೊಂಡು ಮತ್ತು ಸುಕ್ಕ ಮಡ್ಡಿ, ಸ್ಟ್ರಾಂಗ್ ಮಡ್ಡಿ ಮೇಲೆ ಸುಕ್ಕ ಮಡ್ಡಿ ಹೊಡೆದ್ರಿಂದ ಮಡ್ಡಿ ನಿಲ್ಲುತ್ತೆ. ಇದನ್ನು ಸಹ ಮೂಲೆ ಮಟ್ಟದಲ್ಲೇ ಸಹ ನಾವು ಮಡ್ಡಿನ ಎರಚಬೇಕು. ಮೂಲೆ ಮಟ್ಟದಲ್ಲಿ ಮಡ್ಡಿ ಎರಚೋದ್ರಿಂದ ಕರೆಕ್ಟಾಗಿ ಫಿನಿಶಿಂಗ್ ಬರ್ತಾ ಹೋಗುತ್ತೆ, ಎಲ್ಲೂ ಸಹ ಬೆಂಟಾಗಲ್ಲ. ಸಣ್ಣ ಮಟ್ಕೋಲಲ್ಲಿ ನೀಟಾಗಿ ತೀಡ್ಕೆ ಹೋಗಿ ಸಣ್ಣ ಹುಡುಕುಗಳನ್ನೆಲ್ಲ ಮುಚ್ಕೊಂಡು ಫಿನಿಶಿಂಗ್ ಕೊಟ್ಟರೆ ಕ್ಲಿಯರೆನ್ಸ್ ಆಗೇ ಬಿಡುತ್ತೆ. ನೋಡಿ, ಸಿಮೆಂಟ್ ಗಸಿನ ಹಚ್ಬೋದು, ಇಲ್ಲಾಂದರೆ ಲಪ್ಪ ಮಾಡ್ಕೊತಾರೆ ಅಂದರೆ ಫುಲ್ ನೀಟಾಗಿ ಕರ್ನಲ್ಲೇ ನೀಟಾಗಿ ಉಜ್ಜಿ ಕೈ ಬಿಟ್ಟರೆ ಸಾಕು. ಇದು ಅಷ್ಟೇ, ಮೂಲೆ ಮಟ್ಟದ ಪ್ರಕಾರನೇ ಆ ಬಾಕ್ಸ್ನ ಗಿಲವ್ ಮಾಡಬೇಕು. ಆವಾಗ ನೋಡೋಕ್ಕೆ ಸಖತ್ ಲುಕ್ ಕಾಣ್ತಾ ಹೋಗುತ್ತೆ. ಆ ಖಾಲಿ ಗ್ಯಾಪಲ್ಲಿ ತುಲ ಟಿ ವಿ ಹಾಕಿದ ಮೇಲೆ ಸೈಡಲ್ಲಿರೋಂಥ ಖಾಲಿ ಗ್ಯಾಪಿಗೆ 3 ಸ್ಟೆಪ್ ಥರ ಏನಾರ ಇಟ್ಕೊಳಕ್ಕೆ, ಶೋ ಥರ ಇಟ್ಕೊಳಕ್ಕೆ
ಮಾಡಿರೋಂಥದ್ದು. ಇದು ಸೇಮ್ ನಮಗೆ 1 ಕಾಲು ಅಡಿ ಉದ್ದ ಬರುತ್ತೆ, 9 ಇಂಚ್, 1.5 ಅಡಿ ಉದ್ದ ಬರುತ್ತೆ, 9 ಇಂಚ್ ಅಗಲ ಬರುತ್ತೆ. ಮಾಡೋದ್ರಿಂದ ಆ ಶೋಕೇಶಿಗೆ ಒಂದು ಲುಕ್ ಕಾಣ್ತಾ ಹೋಗುತ್ತೆ. ಎಸ್, ಇದು ಸಹ ಮೂಲೆ ಮಟ್ಟದ ಪ್ರಕಾರನೇ ತಿರುಗಿಸ್ಬೇಕು. ಒಂದು ಸೈಡ್ ಮೂಲೆ ಮಟ್ಟ ಅಲ್ಲ, 4 ಕಡೆನೂ ಮೂಲೆ ಮಟ್ಟ ಹಾಕ್ಬೇಕು. ಇದಕ್ಕೆ ನೋಡಿ, ಮೂಲೆ ಮಟ್ಟ ನೋಡ್ತಿರೋದು. ಇದು ಮೂಲೆ ಮಟ್ಟಕ್ಕೆ ಪೇ ಮಾಡ್ಕೊಂಡು ಗಸಿ ಹಚ್ಚಿ ಏನು ಫಿನಿಶಿಂಗ್ ಕೊಡೋದು. ಇದು ಅಷ್ಟೇ ಕ್ಲಿಯರೆನ್ಸ್ ಆಗ್ತಾಯಿದೆ ಆಲ್ರೆಡಿ. ಈ ಕೆಲಸ ಇಬ್ಬರು ಗಾರೆ ಆದರೆ 2 ದಿವಸ ಮುಗಿಸ್ಬೋದು, ಒಬ್ಬರೇ ಗಾರೆ ಆದರೆ 4 ದಿವಸ ಆಗುತ್ತೆ. ಕಂಪ್ಲೀಟ್ ಆಗ್ತಿದೆ ನೋಡಿ. ಎಸ್, ಎಷ್ಟು ನೀಟಾಗಿ ಕೆಲಸ ಮಾಡ್ತಾ ಹೋಗ್ತೀವಿ, ಗಾಡಿಗೂ ಅಷ್ಟೇ ಮಡ್ಡಿ ಇದಾಗುತ್ತೆ. ನೀಟಾಗಿ ಎಲ್ಲ ಕರ್ನಲ್ಲಿ ಒರೆಸ್ಕೊಂಡು ಬ್ರಷಲ್ಲಿ ತೊಳೆದ್ರೆ ಸೂಪರಾಗಿ ಮಡ್ಡಿ ಫಿನಿಶ್ ಕೆಲಸ ಸೂಪರಾಗಿ ಕಾಣ್ತಾ ಹೋಗುತ್ತೆ. ಎಸ್, ಈಗ ಹೇಗಿದೆ ನೋಡಿ ಫಿನಿಶಿಂಗ್. ಎಸ್, ತುಂಬ ಚೆನ್ನಾಗಿದೆ. ಟಿ ವಿ ಶೋಕೇಶ್ ಯಾರೆಲ್ಲ ಮಾಡಿಸ್ಬೇಕು ಅಂದರೂ ಸಹ ನಂಬರ್ನ ಡಿಸ್ಪ್ಲೇ ಮೇಲೆ ಹಾಕ್ತೀನಿ, ಕನೆಕ್ಟ್ ಮಾಡಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ವಿಡಿಯೋ ನೋಡಿ ಇಷ್ಟಪಟ್ಟರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾಯ್.